ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಇವತ್ತು ಯುಗಾದಿ ಹಬ್ಬದ ದಿನ ಫ್ರೆಂಡ್ ಇದು. ಸೊ ಈ ಥರ ಸಿಂಪಲಾಗಿ ಒಂದು ಚಿತ್ರಾನ್ನ ಬಿಟ್ಟು ಅದಕ್ಕೆ ಬಣ್ಣನ ಹಾಕಿ ಮ್ಯಾಚಿಂಗ್ ಬಣ್ಣಗಳನ್ನ ಹಾಕೋಬಿಟ್ಟು ನಂತರ ಸ್ನಾನ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ಮನೆ ಕ್ಲೀನಿಂಗ್ ಮಾಡಿ ಮನೆ ಒರೆಸಿ ಆಮೇಲೆ ನೀರು ಕಾಯಿಸಿ ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಕೊಂಡು ಒಂದು 2:30 ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು ಫ್ರೆಂಡ್. ಆಮೇಲೆ ನಾವು ಎಡೆನ ಹಾಕ್ತೋ. ಎಡೆ ಹಿಕ್ಕಿದ ಮೇಲೆ ಫ್ರೆಂಡ್ ಏನೇನು ಅಡುಗೆ ಮಾಡಿದ್ದು ಅಂದರೆ ಅನ್ನ ಸಾಂಬಾರು ಆಮೇಲೆ ಒಬ್ಬಿಟ್ಟಷ್ಟೆ. ನಾವೇನು ಜಾಸ್ತಿ ಏನು ಮಾಡಿರಲಿಲ್ಲ, ಈ ಸಲ ಸಿಂಪಲಾಗಿ ಮಾಡಿದ್ದು. ಸೊ ನಿಮ್ಮ ಮನೇಲಿ ಏನೇನು ಮಾಡಿದಿರಿ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಸಿಂಪಲಾಗಿ ಪೂಜೆನ ರೆಡಿ ಮಾಡಿ ಪೂಜೆ ಮಾಡೋದು. ಹೊಸ ಮನೆಗೆ ಹೋದ್ಮೇಲೆ ಅದು ದುರಿಯಾಗಿ ಮಾಡಿದ್ರಾಯ್ತು. ಇವಾಗ ಸಿಂಪಲಾಗಿ ಇರಲಿ ಅಂದ್ಬಿಟ್ಟು ಈ ಥರ ಸಿಂಪಲಾಗಿ ಮಾಡೋದು ಫ್ರೆಂಡ್. ನಂತರ ಫ್ರೆಂಡ್ ಎಂಡ್ ತನಕ ನೋಡಿ. ನಮ್ಮ ಮನೆಯಲ್ಲಿ ಲೈಟಿಂಗ್ಸ್ ಅಂತ ಹೇಳಿದ್ನಲ್ಲ, ಏನೇನು ಲೈಟಿಂಗ್ಸ್ ಹಾಕ್ಸ್ತೋ, ಸೊ ಲೈಟಿಂಗ್ಸ್ದು ವಿಡಿಯೋ ಮಾಡಿ ಹಾಕಿದ್ದೀನಿ ಆಗಲೇ. ಇದು ಕಲರಿಂಗ್ಸು ಫ್ರೆಂಡ್. ನೋಡಿ, ಇದು ಮೇಲ್ಗಡೆ ರೂಮ್ಗೆ 2 ಥರ ಕಲರ್ ಹಾಕ್ಸಿದ್ದೀವಿ. 2 ರೂಮ್ ಇರೋದು. ಇದು ಈ ಕಡೆ ರೂಮು, ಲೆಫ್ಟ್ ಆ್ಯಂಡ್ ರೈಟು. ಸೊ ಇದು ಲೆಫ್ಟ್ ರೂಮು. ಈ ರೂಮ್ಗೆ ಸ್ಪ್ಯಾನು ಮತ್ತು 2 ಒಂದೇ ಕಲರ್ ಥರ ಲೈಟಿಂಗ್ಸು. ಸೊ ಪಕ್ಕದ ರೂಮ್ಗೆ ಅದೇ ಥರ ಲೈಟಿಂಗ್ಸು. ಇದು ಫ್ರೆಂಡ್ ಮಧ್ಯ ಹಾಲು, ಮೇಲ್ಗಡೆದು ಹೇಳ್ತಾ ಇರೋದು, ಮೇಲ್ಗಡೆ ಟೆರೆಸ್ ಇದು. ಸೊ ಈ ಮಧ್ಯ ಮನೆಗೆ 4 ಲೈಟಿಂಗ್ಸ್ ಇದೆ. ಸೊ ಕಲರ್ ಲೈಟಿಂಗ್ಸ್ ಇದು 4 ಥರ ಕಲರ್ಸ್ ಲೈಟಿಂಗ್ಸ್ ಇದೆ. ರೂಮ್ಗೆ 2 ಲೈಟು ಅಂದರೆ ರೂಮ್ಗೆ 4 ಆಯಿತು. ಇಲ್ಲಿಗೆ ಒಂದೇ ಹಾಲ್ಗೆ 4 ಅಂದರೆ 8 ಲೈಟು ಮೇಲ್ಗಡೆ ಫ್ಲೋರ್ಗೆ ಆಯಿತು. ಸೊ ಎಲ್ಲದಕ್ಕೂ ಒಂದೊಂಥರ ಕಲರ್ 4 ಲೈಟ್ ಅಂದರೆ 4 8 ಲೈಟ್ ಆಯಿತು ಮೇಲ್ಗಡೆ ಮನೆಗೆ. ಕೆಳಗಡೆ ಮನೆಗೂ ತೋರಿಸ್ತೀನಿ, ಹಾಗೆ ನೋಡಿ. ಎಲ್ಲ ಲೆಕ್ಕ ಆಗ್ತೆ ಫ್ರೆಂಡ್. 15 ಸ್ವಿಚ್ ಬೋರ್ಡ್ ಇದ್ದಾವೆ ಮನೆಗೆ ಕರೆಕ್ಟಾಗಿ. ಇಲ್ಲ 13 15 ಅಷ್ಟಿದ್ದಾವೆ ಕರೆಕ್ಟಾಗಿ. ಸೊ ನೋಡಿ, ಇನ್ನೂ ನಾವೇನು ಅದಕ್ಕೆಲ್ಲ ಏನು ಲೈಟ್ಗಳನ್ನ ಹಾಕಿಲ್ಲ, ಬಲ್ಬ್ಗಳು ಹಾಕಿಲ್ಲ. ಸೊ ಬರೀ ಕಲರ್ ಲೈಟೇ ಸಾಕು ಫ್ರೆಂಡ್. ಏನು 2 3 4 ಬಲ್ಪ್ ಹಾಕ್ಕೊಂಡ್ರೆ ಸಾಕು. ಸೊ ಫ್ರೆಂಡ್ ನೆಕ್ಸ್ಟು ಕೆಳಗಡೆ ಫ್ಲೋರ್ ಇದು. ಇಲ್ಲೂ ಲೈಟ್ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ಇನ್ನು ಕಿಟಕಿ ಡೋರು ಆಮೇಲೆ ಸೋಲರು ಈ ಕಡೆ ಗಿಲವ್ ಮಾಡಬೇಕು. ಅಷ್ಟು ಮಾಡಿದ್ರೆ ಫಿನಿಶಿಂಗ್ ಆಗುತ್ತೆ. ನೋಡಿ ಕೆಳಗಡೆ ಮನೆಯದು ಲೈಟಿಂಗ್ಸು ಅದೇ ಕಲರು. 2 4 ಕಲರ್ ಇದೆ ಫ್ರೆಂಡ್. ಕಲರ್ ಲೈಟಿಂಗ್ಸು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆಯವ್ರು ಏನು ಮಾಡಿಬಿಟ್ಟಿದ್ದಾರೆ, ವೈಟ್ ಫ್ಲೇಮ್ ಹೊಡಿಸ್ಬಿಟ್ಟಿದ್ದಾರೆ. ಕಲರಲ್ಲಿ ವೈಟ್ ಫ್ಲೇಮ್ ಹೊಡಿಸಿದ್ರೆ ಚೆನ್ನಾಗಿ ಕಾಣೋದಂತೆ. ಇವಾಗ ಈ ಥರ ಕಾಣಿಸ್ತಾ ಇದೆ. ಕಲರ್ ಬಣ್ಣ ಹೊಡ್ಸಿದ್ಮೇಲೆ ಚೆನ್ನಾಗಿ ಕಾಣೋದದು. ಈಗ ಸಿಂಪಲ್ಲಾಗಿದೆ ನೋಡಿ. ನಾನೆಲ್ಲ ಲೆಕ್ಕ ಹಾಕ್ತಾಯಿದ್ದೀನಿ. ಸ್ವಿಚ್ ಬೋರ್ಡ್ಗಳು 15 ಇದ್ದಾವೆ ಫ್ರೆಂಡ್. ಇದು ರೂಮ್ದು ಎಲ್ಲ ಫುಲ್ ರೂಮು, ಹಾಲು, ಮೇಲೆ ಕೆಳಗಡೆ ಮನೆ ಎಲ್ಲ ಸೇರಿಸಿ 15 ಲೈಟಿಂಗ್ಸ್ ಇದೆ. ಸೊ ಆಮೇಲೆ ಎಲ್ಲ ಲೆಕ್ಕ ಹಾಕ್ತೆ ಮತ್ತು ವಿಡಿಯೋ ಕೂಡ ಹಾಗೆ ಮಾಡಿಕೊಂಡೆ. ಆಮೇಲೆ ಫ್ರೆಂಡ್ ಇದು ಮೇಲ್ಗಡೆ ಫ್ಲೋರ್ ಕೆಳಗಡೆ ಫ್ಲೋರು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಹೇಳಿದ್ನಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಅಂಥದ್ದು ಸ್ಟೀಲ್ ರಾಡು, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಇದು ದೊಡ್ಡದು ಸ್ವಿಚ್ ಬೋರ್ಡು ಫ್ರೆಂಡ್. ಈ ಫುಲ್ ಎಲ್ಲ ಮನೆಗೂ ಇದು ಮತ್ತು ಕೆಳಗಡೆ ಹಾಲ್ದೊಂದು ದೊಡ್ಡ ಸ್ವಿಚ್ ಬೋರ್ಡ್ ಅಂತಲೇ ಹೇಳ್ಬೋದು. ಇದು 3ನೇ ಅಪ್ಟಿಯರ್ದು ಹತ್ತಿ ಹೋಗ್ತಾ, ಇದು 2ನೇ ಫ್ಲೋರು. 3ನೇ ಫ್ಲೋರಲ್ಲಿ ಏನೋ ಒಂದು ಹಾಕ್ಸಿದ್ದೀವಿ ಅಷ್ಟೇ. ಅದೇನು ಕಟ್ಟಿಲ್ಲ, ಇನ್ನೂ ಬಿಟ್ಟಿದ್ದೀವಲ್ವ, ಅದಕ್ಕೇನೆ ಒಂದು ಹಾಕ್ಸಿದ್ದೀವಿ. ಇದು ಮೇಲ್ಗಡೆ ಮನೆ ಕೆಳಗಡೆ ಮನೆ ಫುಲ್ ಲೈಟಿಂಗ್ಸ್. ನನ್ನ ಮಕ್ಕಳೆಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಆಫ್ ಮಾಡ್ತಾ ಇದ್ದೀನಿ. ಹಾಗೆ ಹೋಗೋಣ ಅಂತ. ಇದು ಮೇಲ್ಗಡೆ 3rd ಫ್ಲೋರ್ದು ಫ್ರೆಂಡ್. ಇದು ಇಷ್ಟು ಹತ್ತಿದ್ರೆ ಒಂದೇ ಒಂದು ಸ್ವಿಚ್ ಬೋರ್ಡ್ ಇದೆ ಅಲ್ಲಿ ಅಷ್ಟೇ. ಇನ್ನೂ ಅಲ್ಲಿ ಸೋಲಾರ್ ಹಾಕ್ಸ್ಬೇಕು ಮತ್ತು ಬಟ್ಟೆ ಒಗೆಯೋದಕ್ಕೆ ಜಾಗ, ಅದನ್ನೆಲ್ಲ ಮಾಡ್ಕೋಬೇಕು ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ಸೊ ಇದು ಲಾಸ್ಟ್ ಸ್ವಿಚ್ ಬೋರ್ಡ್ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ರೀ ಜಾಗ ಎಷ್ಟು ಹಾಲು ಅಂದರೆ ಚೆನ್ನಾಗೇ ಇದೆ. ಮೇಲ್ಗಡೆ 3rd ಫ್ಲೋರಲ್ಲಿ ಈ ಥರ ಜಾಗ ಇದೆ. ಇಲ್ಲಿ ಜೆಲ್ಲಿ ಮತ್ತು ಇದು ತಂದು ಹಾಕ್ಕೊಂಡಿದ್ದಾರೆ ನಮ್ಮ ಯಜಮಾನ್ರು. ಅದಕ್ಕೆ ಇದು ಮಾಡೋದಕ್ಕೆ ಸೋಲಾರ್ ಹಾಕ್ಸ್ಬೇಕು. ಫಸ್ಟು ಮಡ್ಡಿ ಹಾಕ್ತಾರಲ್ಲ ಅದನ್ನು ಹಾಕ್ಸ್ಬಿಟ್ಟು ಆಮೇಲೆ ಸೋಲಾರ್ ಹಾಕ್ಸೋದು. ಸೊ ಇವಾಗ ಫ್ರೆಂಡ್ ಬನ್ನಿ ನೋಡ್ತಾ ಹೋಗೋಣ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆಯ
ಸ್ಟೀಲ್ ರಾಡು ಫ್ರೆಂಡು ಹೋದ ಸಲ ಅರ್ಧ ಕಂಪ್ಲೀಟ್ ಆಗಿತ್ತು, ಆ ವಿಡಿಯೋ ಹಾಕಿದ್ದೆ. ಇವಾಗ ಫುಲ್ ಕಂಪ್ಲೀಟ್ ಆಗಿದೆ, ಈ ಥರ ಕಾಣಿಸ್ತಾ ಇದೆ. ಫುಲ್ ಕಂಪ್ಲೀಟ್ ಆದಮೇಲೆ ಅದು ಚೆನ್ನಾಗಿ ಕಾಣಿಸ್ತಾ ಇರೋದು. ಸೊ ಇನ್ನೂ ಅವರು ಫ್ರೆಂಡ್ ಅಲ್ಲಿ ಇನ್ನೂ ಪಾಲಿಶ್ ಮಾಡಬೇಕು. ಪಾಲಿಶ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲ ಅದೇ ಥರ ಕಲೆ ಎಲ್ಲ ಹಾಗೆ ಇದೆ. ಪಾಲಿಶ್ ಮಾಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಪಳ ಅಂತ ಹೊಳೆಯುತ್ತೆ. ಇಲ್ಲೆಲ್ಲ ಕಲರ್ ಬ್ಲ್ಯಾಕ್ ಕಲರ್ದಿದೆ ನೋಡಿ, ಅದೆಲ್ಲ ಪಾಲಿಶ್ ಮಾಡಿದ್ಮೇಲೆ ಹೋಗೋದು. ನೋಡಿ ಕಾಣಿಸ್ತಾ ಇದೆ. ಇದು ಫ್ರೆಂಡ್ ನಮ್ಮ ಮನೆಯ ಕಲರ್ಸ್ ಲೈಟಿಂಗ್ಸ್ ಅಂತಲೇ ಹೇಳ್ಬೋದು. ಹೋಮ್ ಟೂರ್ ಮಾಡಿ ಹಾಕಬೇಕು ಮನೆಗೆ ಹೋದ್ಮೇಲೆ. ಗುರುಪ್ರವೇಶ ಯಾವಾಗ ಇನ್ನೂ ನಮಗೂ ಕೂಡ ಕನ್ಫ್ಯೂಸಲ್ಲಿದ್ದೀವಿ. ನೋಡೋಣ, ಡೇಟ್ ಫಿಕ್ಸ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಆಯಿತು ಫ್ರೆಂಡ್. ಆದಮೇಲೆ ಫ್ರೆಂಡ್ ಸಾಯಂಕಾಲ ಆದಮೇಲೆ ಇದು ನಾಟಕ ಮಾಡಿದರು ಇಲ್ಲಿ ನಮ್ಮ ಮನೆ ಪಾಂಡವಪುರದ ಹತ್ರ. ಅಲ್ಲಿ ನಾಟಕಕ್ಕೆ ಹೋದೋ ಏನು ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ ನಮಗೆ. ಒಂದು ಸ್ವಲ್ಪ ಹೊತ್ತು ಒಂದು 10-20 ನಿಮಿಷ ನೋಡ್ದೋ, ಆಮೇಲೆ ಬಂದ್ಬಿಟ್ಟು ಫ್ರೆಂಡ್ ಮನೆಗೆ. ಏನು ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ ನೋಡೋದಕ್ಕೆ. ಫಸ್ಟ್ ಶುರು ಆಗಿತ್ತಲ್ಲ, ಸಾಂಗ್ ಹೇಳ್ತಾಯಿದ್ರು ಅವರು, ಹಳೆ ಕಾಲದ ಸಾಂಗು. ಅದಕ್ಕೆ 2 ಸಾಂಗ್ ನೋಡ್ದೋ ಅಷ್ಟೇ. ಆಮೇಲೆ ಟೈಮ್ ಆಗುತ್ತೆ, 10:30 ಆಗೋಗಿದೆ ಅಂದ್ಬಿಟ್ಟು ಮನೆ ಹತ್ರ ಬಂದು ಊಟ ಮಾಡ್ದು ಮಲಗ್ದು. ಅದಕ್ಕೆ ವಿಡಿಯೋ ಹಾಗೇ ಮಾಡಿಕೊಂಡೆ ಫ್ರೆಂಡ್. ಇದು ಕಲರಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಮಗೇನೋ ಜಾಸ್ತಿ ಇಂಟ್ರೆಸ್ಟ್ ಆಗಲಿಲ್ಲ. ಟೈಮ್ ಕೂಡ ಆಗೋಗಿತ್ತು ಅಂದ್ಬಿಟ್ಟು ಆಗಲೇ 10:30-11 ಗಂಟೆ ಅಂದ್ಬಿಟ್ಟು ಬಂದ್ಬಿಟ್ಟು ಫ್ರೆಂಡ್ ಮಕ್ಕಳಿದ್ದಾರೆ ಅಂದ್ಬಿಟ್ಟು ನಾಟಕ ಏನು ನೋಡಲಿಲ್ಲ. ಸೊ ಇದು ಫ್ರೆಂಡ್, ರೋಡಲ್ಲಿ ತುಂಬಾ ಕ್ರೌಡ್ ಇತ್ತು, ತುಂಬ ಜನ ಬಂದಿದ್ದರು ನೋಡೋದಕ್ಕೆ. ಸೊ ಬೈಕೆಲ್ಲ ನಿಲ್ಲಿಸಿದ್ರು. ಇಲ್ಲಿ ನೋಡಿ ಬರಬೇಕಾದ್ರೆ ವೀಡಿಯೋ ಮಾಡಿದೆ. ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದು ನಮ್ಮ ಪಾಂಡವಪುರದ ಕ್ರೀಡಾಂಗಣದಲ್ಲಿ ಫ್ರೆಂಡ್. ಇದು ಅವತ್ತಿನ ನೈಟು ನಾಟಕನ ಏರ್ಪಡಿಸಿದ್ರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.